ನಮಸ್ತೆ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳು ಎನ್ನುವಂಥ ಅಧ್ಯಾಯದಲ್ಲಿ ಭಯೋತ್ಪಾದನೆ ಅಂದರೆ ಏನು, ಅದು ಯಾವ್ಯಾವ ರೀತಿಯ ಪರಿಣಾಮಗಳನ್ನು ಬೀರ್ತದೆ ಎನ್ನುವಂಥದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಓಕೆ, ಈಗ ಅದರ ಮುಂದುವರೆದ ಭಾಗವನ್ನು ನಾವು ಈ ತರಗತಿಯಲ್ಲಿ ಗಮನಿಸೋಣ. ಇದನ್ನು ನಾವು ಭೀತಿವಾದ, ಉಗ್ರಗಾಮಿತ್ವ ಅಂತ ಕರಿತೀವಿ. ಇದೊಂದು ಒತ್ತಡದ ತಂತ್ರಗಾರಿಕೆ, ರಾಜಕೀಯ ಮತ್ತು ಸೈದ್ಧಾಂತಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿ ಪ್ರೇರೇಪಿತಗೊಂಡು ಕಾರ್ಯವನ್ನು ನಿರ್ವಹಿಸ್ತವೆ. ಭಯೋತ್ಪಾದನೆ ಎನ್ನುವುದರ ಬಗ್ಗೆ ಮಾತನಾಡಿದ್ವಿ. ಆಮೇಲೆ ವ್ಯಕ್ತಿಗಳಿಗೆ, ಸ್ವತ್ತುಗಳಿಗೆ ಅಪಾರವಾದಂತಹ ಹಾನಿಯನ್ನು ಉಂಟು ಮಾಡ್ತವೆ. ಇವೆಲ್ಲ ಏನು ಅಂತ ನೋಡಿದ್ರೆ ಇವೆಲ್ಲ ಪರಿಣಾಮಗಳು. ಭಯೋತ್ಪಾದಕತೆ ಯಾವ್ಯಾವ ರೀತಿ ಪರಿಣಾಮ ಉಂಟು ಮಾಡ್ತದೆ, ಯಾವ್ಯಾವ ರೀತಿ ನಡೆಯುತ್ತೆ ಎನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅದಕ್ಕಿಂತಲೂ ಹೆಚ್ಚಾಗಿ ಉಗ್ರಗಾಮಿತ್ವ ಮಾನಸಿಕ ವೇದನೆ, ಅದನ್ನು ಮುಂದುವರೆದಲ್ಲಿ ನೋಡೋದಾದ್ರೆ ಮಾನಸಿಕ ವೇದನೆ ನೀಡುತ್ತದೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ನೆಮ್ಮದಿ ಸ್ವಚ್ಛಂದವಾಗಿ ಪ್ರೀತಿ, ವಿಶ್ವಾಸ, ಸಹನೆಗಳಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಿತ್ತಾಟ, ಗಲಭೆ, ಆಸ್ತಿಪಾಸ್ತಿ ನಷ್ಟ, ಆಮೇಲೆ ಕೊಲೆ ಸುಲಿಗೆಗಳೆಲ್ಲವೂ ಕೂಡ ಇದರಿಂದ ಆಗ್ತವೆ. ಮಾನಸಿಕ ನೆಮ್ಮದಿ ಹಾಳಾಗುತ್ತೆ ಇದರಿಂದ. ಬಹುತೇಕವಾಗಿ ನೋಡಿ, ತಾಜ್ ಹೋಟ್ಲ್ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ನೋಡಿ, ಬೇಕಾದಷ್ಟು ಬಾಂಬುಗಳನ್ನು ಸಿಡಿಸಿ ಇಲ್ಲೆಲ್ಲ ಆಸ್ತಿಪಾಸ್ತಿ ನಷ್ಟಗಳನ್ನು ಮಾಡಿರ್ತಕ್ಕಂಥ ಗಮನಿಸ್ಬೋದು. ಫೋಟೋಗಳು ನೋಡಿ, ಇಲ್ಲಿ ಈ ಥರದ್ದೆಲ್ಲವನ್ನೂ ಕೂಡ ಗಮನಿಸ್ಬೋದು ಮಕ್ಕಳೇ. ನೋಡಿ, ಭಯೋತ್ಪಾದನೆ ನೋಡಿ, ತಾಜ್ ಹೋಟ್ಲ್ ಮೇಲೆ ದಾಳಿಗಳನ್ನು ಗಮನಿಸಿ ನೀವು. ಅದನ್ನು ಭಾಳ ದೊಡ್ಡ ಕ್ರಿಟಿಕಲ್ ಆಗಿರ್ತಕ್ಕಂಥ ಒಂದು ಅಂಶ ಆಗಿತ್ತು ಅದು ಆ ಸಮಯದಲ್ಲಿ. ಸಾಮಾಜಿಕ ಸಂಸ್ಕೃತಿಗೆ, ಅದೇ ರೀತಿ ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಅದರ ಸರ್ಕಾರದ ನಿಯಮಗಳು, ಕಾನೂನುಗಳು ವಿರುದ್ಧವಾಗಿ ನಡೀತವೆ ಇವೆಲ್ಲವೂ ಕೂಡ. ಆಮೇಲೆ ಸಂಸ್ಕೃತಿಯನ್ನು ಹಾಳು ಮಾಡುತ್ತೆ. ಈ ಥರದ ನಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನು ಸರ್ಕಾರದ ಮತ್ತು ಕಾನೂನುಗಳ ಮೇಲೆ ಬೀರುವಂಥದ್ದನ್ನು ಗಮನಿಸ್ಬೋದು. ಈ ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಈಡೇರಿಕೆಗಾಗಿ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುವ ಉದ್ದೇಶವಂತ ರಾಜಕೀಯ ತಂತ್ರಜ್ಞಾನಿಕೆ ಎಂದು ಈ ಭಯೋತ್ಪಾದನೆಯನ್ನು ಕರಿಬೋದು ನಾವು ಮಕ್ಕಳೇ. ಅಂದರೆ ತಮ್ಮ ಉದ್ದೇಶಗಳು, ಸಂಘಟನೆಗಳು ಏನೇನು, ಅವುಗಳನ್ನ ಯಾವ ರೀತಿ ಈಡೇರಿಸ್ಕೊಳ್ಳಿಕ್ಕೆ ಏನೇನೆಲ್ಲ ಮಾಡಬೇಕು, ಸಮಾಜದಲ್ಲಿ ಯಾವ ರೀತಿ ಭಯವನ್ನು ಉಂಟು ಮಾಡಬೇಕು, ಹೀಗೆ ಭಯವನ್ನು ಸೃಷ್ಟಿ ಮಾಡುವ ಮೂಲಕ ತಮ್ಮ ಸಂಘಟನೆಗಳ ಉದ್ದೇಶಗಳು ಏನೇನಿದೆ, ತತ್ವಗಳು, ನಿಯಮಗಳೇನಿದೆ ಅವುಗಳನ್ನ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಈ ಥರದ ಎಲ್ಲ ಚಟುವಟಿಕೆಗಳಲ್ಲಿ ಉಗ್ರಗಾಮಿತ್ವ ಅನ್ನುವಂಥದ್ದು ತೊಡಗಿರ್ತದೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಇಂತಹ ಸಂಘಟಿತ ಹಿಂಸೆಯ ಕೃತ್ಯಗಳು ಕಾನೂನು ಬಾಹಿರವಾಗಿ ಹಾಗೂ ಸಮಾಜದ್ರೋಹಿ ಎನ್ನುವಂತಹ ಕೆಲಸಗಳನ್ನು ಮಾಡ್ತವೆ. ಕಾನೂನು ಬಾಹಿರವಾಗಿ ಮಾಡುವಂಥ ಕೆಲಸಗಳಾಗಿರ್ತವೆ ಹೊರತು ಕಾನೂನಾತ್ಮಕವಾಗಿ ಮಾಡುವಂಥದ್ದು ಈ ಥರದ ಯಾವುವು ಕೂಡ ಆಗಿರೋದಿಲ್ಲ. ಕಾನೂನು ಬಾಹಿರವಾಗಿ ನಡೀತವೆ. ಇಂತಹ ಈ ಕಾನೂನು ಬಾಹಿರ ಕ್ರಮಗಳು ಒಂದು ರೀತಿ ಸಮಾಜಕ್ಕೆ ದ್ರೋಹವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ಭಯೋತ್ಪಾದನೆ ಮಾಡುವಂಥದ್ದನ್ನು ಗಮನಿಸ್ಬೋದು ಮಕ್ಕಳೇ. ಇವತ್ತು ನೋಡಿ, ಕೊಲೆ ಸುಲಿಗೆ ಮಾಡ್ತಕ್ಕಂಥ ನೋಡಿ, ಇಲ್ಲೆಲ್ಲ ಒಂದು ಫೋಟೋಗಳು ಇರ್ತಕ್ಕಂಥ ಗಮನಿಸಿ ನೋಡಿ, ಬಾಂಬ್ಗಳನ್ನ ನಡೆಸಿ ಎಷ್ಟೋ ಜನ ಸತ್ತೋಗಿರ್ತಕ್ಕಂಥದ್ದು ನೋಡಿ. ಇವೆಲ್ಲ ಉಗ್ರಗಾಮಿಗಳು ಅನಾವಶ್ಯಕವಾಗಿ ಬಾಂಬ್ಗಳನ್ನ ಸಿಡಿಸ್ತಕ್ಕಂಥದ್ದು ಉಗ್ರಗಾಮಿಗಳು ನೋಡಿ. ಇವೆಲ್ಲ ಅವ್ರಿಗೆ ಸಂಬಂಧಪಟ್ಟಂತಹ ಫೋಟೋಗಳು. ಬೇಕಾದಷ್ಟು ರೀತಿಯ ತಂಡಗಳಿದ್ದಾವೆ, ಸಂಘಟನೆಗಳಿದ್ದಾವೆ. ಅಲ್-ಖೈದಾ ಉಗ್ರಗಾಮಿಗಳು ಬೇಕಾದಷ್ಟು ಇದಾವ್ರಿ ಅಂತ, ಸಾವಿರಾರು ಇದ್ದಾವೆ. ಅವನ್ನ ತಡೆಗಟ್ಟಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಮಕ್ಕಳೇ. 2001ರಲ್ಲಿ ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರದ ಧ್ವಂಸ ಮಾಡಿ ನೋಡಿ. ಇದು ಒಂದು ಫ್ಲೈಟ್ಗಳಲ್ಲಿ ಇಡೀ ಅಮೆರಿಕಕ್ಕೆ ಏಟನ್ನು ಕೊಡಬೇಕನ್ನೋ ಕಾರಣಕ್ಕೋಸ್ಕರ ಒಸಾಮಾ ಬಿನ್ ಲಾಡೆನ್ ಬಹುತೇಕವಾಗಿ ಈ ಬಿಲ್ಡಿಂಗ್ನೊಳಗೆ ಏರೋಪ್ಲೇನ್ಗಳನ್ನು ನುಗ್ಗಿಸಿ ಅದನ್ನು ಭಸ್ಮ ಮಾಡಿದಂಥ ಸಾವಿರಾರು ಜನ ಇದರಲ್ಲಿ ಸತ್ತೋದ್ರು ಬಹುತೇಕವಾಗಿ. ಅಂತೆಯೇ ನೋಡಿ, ಇವೆಲ್ಲವೂ ಕೂಡ ಭಯೋತ್ಪಾದನೆಯಿಂದ ಆದಂಥ ದಾಳಿಗಳು. ಅಂತೆಯೇ ಬ್ರಿಟನ್ ಮೇಲಿನ ದಾಳಿ, ಇರಾನ್ ಮೇಲಿನ ದಾಳಿ, ಭಾರತ ಅಫ್ಘಾನಿಸ್ತಾನ ಇರ್ತಕ್ಕಂಥ ದಾಳಿ ನೋಡಿ. ಭಾರತದ ಮೇಲೆ ಪದೇ ನಡೀತಾನೆ ಇರ್ತದೆ ಪಾಕಿಸ್ತಾನಗಳಿಂದ. ಆಮೇಲೆ ಪಾಕಿಸ್ತಾನ, ಇಂಡೋನೇಷ್ಯಾ ಮುಂತಾದ ಹಲವಾರು ದೇಶಗಳಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಕಳವಳಕಾರಿ ಸಂಗತಿಗಳಾಗಿ ನೋಡಿ. ಇವೆಲ್ಲ ಈ ರೀತಿ ಸಿಡಿಸಿದಾಗ ಎಲ್ಲ ದೇಶಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಯಾಕೆಂದರೆ ಇದು ಹಿಂಗೆ ಮುಂದುವರ್ತಾ ಬಿಟ್ರೆ ಯಾವ ದೇಶ ಯಾವ ಸಮಯದಲ್ಲಿ ಹಾಳಾಗುತ್ತೋ, ಆಸ್ತಿಪಾಸ್ತಿ ನಷ್ಟ ಆಗುತ್ತೋ, ಈ ಥರದ ಸಮಸ್ಯೆಗಳು ಉಂಟಾಗುತ್ತೋ ಅದು ಭಾಳಷ್ಟು ಕಷ್ಟ ಆಗುತ್ತೆ ಮಕ್ಕಳು. ಇವತ್ತವರೆಗೂ ಬೇಕಾದಷ್ಟು ಈ ಕೃತ್ಯಗಳು ನಡೆದಿದ್ದಾವೆ. ಎಲ್ಲವುಗಳು ಕೂಡ ಭಯೋತ್ಪಾದನೆಯಿಂದ ಆದಂಥ ಕೃತ್ಯಗಳಾಗಿ ಗಮನಿಸ್ಬೋದಾಗುತ್ತೆ. ಇಂತಹ ಈ ಉಗ್ರಗಾಮಿತ್ವವು ಧಾರ್ಮಿಕ ಮೂಲಭೂತ ಚಿಂತನೆಯಿಂದ, ಪ್ರತ್ಯೇಕವಾದದಿಂದ, ತೀವ್ರ ಎಡಪಂಥೀಯ ವಿಚಾರದಿಂದ, ನಾಡ ಬಿಡುಗಡೆಯ ಛಲದಿಂದ, ವರ್ಣದ್ವೇಷ ನೀತಿ ಮುಂತಾದಂಥ ವಿಚಾರಧಾರೆಗಳಿಂದ ಇವು ಏನಾಗಿರ್ತವೆ, ಪ್ರೇರೇಪಿತವಾಗಿ ಇವು ತಮ್ಮ ಕೃತ್ಯಗಳನ್ನು ನಡೆಸ್ತವೆ ಮಕ್ಕಳೇ. ಧಾರ್ಮಿಕವಾಗಿ ನೋಡಿ, ನಮ್ಮ ಧರ್ಮವನ್ನು ಶ್ರೇಷ್ಠ ಮಾಡಬೇಕನ್ನೋಕ್ಕೋಸ್ಕರ ಈ ಕೃತ್ಯ ನಡೆಸುತ್ತೆ. ಆಮೇಲೆ ಎಡಪಂಥೀಯ ವಿಚಾರಧಾರೆಗಳು, ಬೇರೆ ತತ್ವಗಳ ವಿಚಾರಗಳಿಂದ ಅವ್ರು ಪ್ರೇರೇಪಿತವಾಗಿ ಕೆಲಸಗಳನ್ನು ಮಾಡ್ತಾರೆ. ನಾಡ ಬಿಡುಗಡೆಯ ಛಲದಿಂದ ಇಡೀ ದೇಶದಲ್ಲಿ ನಾವೇ ಡಾಮಿನೇಟ್ ಆಗಬೇಕು, ನಮ್ಮದೇ ನಿಯಮಗಳು ನಡೆಯಬೇಕು, ಈ ಥರದ ಒಂದು ವಿಚಾರಗಳಿಂದ ಪ್ರೇರೇಪಿತ ಆಗಿರ್ತಾರೆ. ವರ್ಣದ್ವೇಷ ನೀತಿ, ನಮ್ಮ ಒಂದು ಜನಾಂಗದವ್ರು ಮಾತ್ರ ಉಳ್ಕೋಬೇಕು, ಇನ್ನುಳಿದವರೆಲ್ಲ ಹಾಳಾಗಬೇಕು, ಎಲ್ಲ ಸಾಯಿಸಬೇಕು, ಈ ಥರದ ಒಂದು ನಾನಾ ವಿಚಾರಗಳಿಂದ ಪ್ರೇರೇಪಿತವಾಗಿ ಅವ್ರೇನು ಮಾಡ್ತಾರೆ, ಇಂತಹ ಕೃತ್ಯಗಳನ್ನು ಮಕ್ಕಳೇ ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಒಂದು ರಾಷ್ಟ್ರವೇ ಇನ್ನೊಂದು ದೇಶದೊಳಗಿನ ಭಯೋತ್ಪಾದಕತೆಗೆ ಆರ್ಥಿಕ ಇನ್ನಿತರ ಸಹಕಾರವನ್ನು ನೀಡುವುದು ಕೂಡ ಇದೆ. ಒಂದು ರಾಷ್ಟ್ರವೇ ಇನ್ನೊಂದು ದೇಶದೊಳಗಿನ
ಭಯೋತ್ಪಾದಕತೆಗೆ ಆರ್ಥಿಕ ಇವತ್ತು ನೋಡಿ ಬೇಕಾದಷ್ಟು ಉದಾಹರಣೆ ಪಾಕಿಸ್ತಾನ ನಮ್ಮ ದೇಶ ಉದಾಹರಣೆ ಭಾರತದ ಮೇಲೆ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತೇಳಿ ಅವರಿಗೆ ನಮ್ಮಲ್ಲಿರ್ತಕ್ಕಂತಹ ಜನರನ್ನೇ ಎತ್ಕಟ್ತಕ್ಕಂಥ ಕೆಲಸಗಳನ್ನು ಮಾಡಿದಿರ್ತಕ್ಕಂಥದ್ದು. ಉದಾಹರಣೆ ಚೀನಾ ತಗೊಳ್ಳಿ, ಅವರೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಭಯೋತ್ಪಾದನೆಯನ್ನು ಉಂಟು ಮಾಡಿ ನಮ್ಮ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರೇರೇಪಣೆ ಒದಗಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಕಾಶ್ಮೀರದ 40ರಿಂದ 45 ಜನರ ಸೈನಿಕರ ಮೇಲೆ ಒಂದು ದಾಳಿ ಆಯ್ತು ನೋಡಿ, ಸೈನೈಡ್ ದಾಳಿ. ಅದು ನೋಡಿದಾಗ ನಮ್ಮ ಕಾಶ್ಮೀರದವರೇ ಅವ್ರನ್ನೇ ಪ್ರೇರೇಪಣೆಗೊಳಿಸಿ ಅವರಿಂದನೂ ಕೂಡ ಬ್ಲಾಸ್ಟ್ ಮಾಡಿಸಿರ್ತಕ್ಕಂಥದ್ದು. ಇಂತಹ ಕೃತ್ಯಗಳು ಕೂಡ ನಡೀತಾ ಇದ್ದಾವೆ ಈ ಭಯೋತ್ಪಾದನೆಯಲ್ಲಿ. ಬೇರೆ ದೇಶದವ್ರು ಬಂದು ಹಾಕಬೇಕು ಅಂತಿಲ್ಲ, ನಮ್ಮಲ್ಲೇ ಎತ್ಕೊಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಈ ಉಗ್ರಗಾಮಿತ್ವ ಒಂದು ರಾಷ್ಟ್ರದ ನಾಗರಿಕರ ಮೇಲೆ, ಮಿಲಿಟರಿ ಪಡೆಗಳ ಮೇಲೆ, ಅಂತೆಯೇ ನಿರ್ದಿಷ್ಟ ಭಾಷಾವಾರು, ಧಾರ್ಮಿಕ, ಜನಾಂಗೀಯ ವರ್ಣದವರ ಮೇಲೆ ಎರಗಿ ಸಾವು ನೋವುಗಳನ್ನು ಉಂಟು ಮಾಡ್ತಾ ಇದ್ದು ನೋಡಿ. ತಪ್ಪು ಮಾಡದೇ ಇರತಕ್ಕಂಥ ಎಷ್ಟೋ ಏನು ಗೊತ್ತಿಲ್ಲದಿರ್ತಕ್ಕಂಥ ಹಸುಗುಸುಗಳು, ವಯಸ್ಸಾದವರು ಅವ್ರು ಏನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡದೇ ಇರ್ತಕ್ಕಂಥವ್ರು ಕೂಡ ಇದರಲ್ಲಿ ಏನಾಗ್ತಾರೆ, ಸಾವು ನೋವು ಉಂಟಾಗುತ್ತೆ. ಭಾಷಾವಾರ ಕ್ರಾಂತಿಗಳು, ಜಾತಿವಾರು, ವರ್ಣ, ಪ್ರತಿಯೊಂದು ಮಿಲಿಟರಿ ಪಡೆಗಳು, ನಾಗರಿಕರು ಎಲ್ರಿಗೂ ಕೂಡ ಏನಾಗ್ತಾರೆ, ಇಲ್ಲಿ ಸಾವು ನೋವು ಉಂಟಾಗತ್ತೆ. ಇಂತಹ ಕೆಲಸವನ್ನು ಈ ಭಯೋತ್ಪಾದನೆ ಮಾಡುತ್ತೆ ಮಕ್ಕಳೇ. ಉಗ್ರಗಾಮಿತ್ವವು ಭಯವನ್ನು ಹೆಚ್ಚಿಸುವ, ಪ್ರಚಾರವನ್ನು ಪಡಿಸುವ ಉದ್ದೇಶದಿಂದ ನಡೆಯುತ್ತದೆ. ಮಾತ್ರವಲ್ಲ, ಅತ್ಯಧಿಕ ಸಾವು ನೋವುಗಳನ್ನು ಉಂಟು ಮಾಡುವಂತಹ ಮೂಲಕ, ಸ್ಫೋಟಕ ವಸ್ತುಗಳನ್ನು, ವಿಷಾಣಗಳನ್ನು ಬಳಸುವಂತಹ ಮೂಲಕ ಇದೇನು ಮಾಡುತ್ತೆ, ತಮ್ಮ ಕೃತ್ಯಗಳನ್ನು ನಡೆಸ್ಕೊಳ್ಳುತ್ತೆ. ನೋಡಿ, ಅವ್ರು ತಮ್ಮ ವಿಚಾರಗಳನ್ನು, ನಮ್ಮ ನಿಯಮಗಳನ್ನು ಪ್ರಚಾರ ಮಾಡ್ಕೊಳ್ಳೋದ್ರ ಜೊತೆಗೆ ಸಾವು ನೋವುಗಳನ್ನು ಉಂಟು ಮಾಡಿ, ಆಮೇಲೆ ವಿಷಾನಿಲಗಳು, ಸೈನೈಡ್ ಬಾಂಬ್ಗಳು, ವಿಷಾನಿಲಗಳು ಎಲ್ಲವನ್ನು ಕೂಡ ಸ್ಫೋಟಿಸಿ ಜನರನ್ನು ಆಹುತಿ ತಗೊಳ್ಳುವಂಥ ಕೆಲಸಗಳನ್ನು ಇವರು ಈ ಭಯೋತ್ಪಾದನೆಯಲ್ಲಿ ನೋಡಿ. ಇಲ್ಲಿಂದ ಬೈಕ್ಸ್ಕೊಂಡು ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ನೋಡಿ. ಇಲ್ಲಿ ನೋಡಿ, ಈ ಫ್ಲೈಟ್ಗಳನ್ನು ಹೈಜಾಕ್ ಮಾಡಿಬಿಟ್ಟು ಬಹುತೇಕವಾಗಿ ಅದನ್ನ ತಮ್ಮ ಕೃತ್ಯಗಳಿಗೆ ಬಳಸ್ತಕ್ಕಂಥದ್ದು, ಸಾಮಾಜಿಕ ಆಸ್ತಿಪಾಸ್ತಿ ನಷ್ಟ ಆಗುತ್ತೆ. ಇವೆಲ್ಲವುಗಳು ಕೂಡ ವಿನಾಶಕಾರಿ ಕೃತ್ಯಗಳು ಅಂತೇಳಿ ನಾವು ಗುರುತಿಸ್ತೇವೆ ಮಕ್ಕಳೇ. ಇವೆಲ್ಲವನ್ನು ಕೂಡ ಮುಂಚೆನೇ ಪ್ಲಾನ್ಡ್ ಮಾಡಿಕೊಂಡು ಅವ್ರು ಈ ಕೃತ್ಯಗಳನ್ನ ನಡೆಸ್ತಾರೆ. ಎಲ್ಲಿ ನಡೆಸಬೇಕು, ಏನು ಎತ್ತ, ಇವೆಲ್ಲವನ್ನು ಕೂಡ ಅವ್ರು ಮುಂಚಿತವಾಗಿ ಪ್ಲಾನನ್ನು ಮಾಡಿಕೊಂಡು ಈ ಕೃತ್ಯಗಳನ್ನು ನಡೆಸ್ತಾರೆ ಈ ಭಯೋತ್ಪಾದಕರು ಎನ್ನುವಂಥದ್ದು ಕೂಡ. ಸೊ ಇಂತಹ ಈ ಭಯೋತ್ಪಾದಕತೆ, ಈ ಉಗ್ರಗಾಮಿತ್ವವು ತಮ್ಮದೇ ಆದಂತಹ ಗುಪ್ತಚರರನ್ನು ಹಾಗೂ ತರಬೇತಿ ಹೊಂದಿರುವಂತಹ ಜಾಲವನ್ನು ಹೊಂದಿರ್ತದೆ ಮಕ್ಕಳೇ. ನೋಡಿ, ಇದಕ್ಕೋಸ್ಕರ ಈ ಕೃತ್ಯ ನಡೆಸಲಿಕ್ಕೋಸ್ಕರ ಎಷ್ಟೋ ಜನ ತರಬೇತಿದಾರರನ್ನ ಸಿದ್ಧಪಡಿಸ್ಕೊಳ್ತೇವೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಮಿಲಿಟರಿಯಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೋ ಆ ಥರ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಈ ಕೃತ್ಯಗಳನ್ನ ನಡೆಸಲಿಕ್ಕೆ ಅವ್ರನ್ನ ಪ್ರೇರೇಪಣೆಗೊಳಿಸ್ತಾರೆ ಮಕ್ಕಳೇ. ಅಂತ ಅಷ್ಟೊಂದು ರೀತಿಯಲ್ಲಿ ಈ ಉಗ್ರಗಾಮಿತ್ವ ನಡೆಯುತ್ತೆ. ಇನ್ನೊಂದು ವಿಷಾದ ಏನಂದರೆ, ಬಹುತೇಕದಲ್ಲಿ ಓದಿರ್ತಕ್ಕಂಥವ್ರ ಸಂಖ್ಯೆಯಲ್ಲಿ ಜಾಸ್ತಿ ಇದೆ ವಿದ್ಯಾರ್ಥಿಗಳು. ಉದಾಹರಣೆ ನೋಡಿ, ಆಗಲೇ ನಡೆದಿದೆ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲೆಲ್ಲರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತೆ. ಅದು ವಿಷಾದವಾದಂಥ ವಿಷಯ. ಓದಿರ್ತಕ್ಕಂಥವ್ರನ್ನ ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಕೃತ್ಯಗಳಿಗೆ ಭಾಗಿಯಾಗುವಂಥದ್ದು ಭಾಳಷ್ಟು ದೊಡ್ಡ ತಪ್ಪು, ದೇಶ ಹಾಳು ಮಾಡುವಂಥ ಕೆಲಸ ಅನ್ನುವಂಥದ್ದು ಕೂಡ. ಇಂತಹ ಜಾಲತಾಣಗಳ ತರಬೇತಿಯನ್ನು ಕೊಡಿಸಿ ಗುಪ್ತಚಾರಣಿ, ಅವರು ಸೀಕ್ರೆಟ್ ಏಜೆಂಟ್ಗಳನ್ನ ಇಟ್ಟಿರ್ತಾರೆ, ಅವ್ರ ಮೂಲಕ ಎಲ್ಲದನ್ನು ತಿಳ್ಕೊಂಡು ಅವ್ರ ಮೂಲಕ ಎಲ್ಲ ಕೃತ್ಯಗಳನ್ನ ನಡೆಸ್ಕೊಳ್ತಾ ಹೋಗ್ತಾರೆ. ಅಂತಹ ಒಂದು ದೊಡ್ಡ ಕೆಟ್ಟ ಕೃತ್ಯ ಅಂತೇಳಿ ಗಮನಿಸ್ಬೋದು. ಹಾಗೂ ಅವರ ಸಹಾಯದಿಂದ ಹಣವನ್ನು ಕೂಡ ಸಂಗ್ರಹಿಸ್ತಾರೆ. ಎಷ್ಟೊಂದು ಕೋಟಿ ಗಟ್ಟಲೆ ಈ ಥರದ ಕೃತ್ಯಗಳನ್ನು ಮಾಡುವ ಮೂಲಕ ಹಣವನ್ನು ಸಂಗ್ರಹಿಸಿಕೊಂಡು ಅವರ ಒಂದು ಕೆಲಸಗಳಿಗೆ ಬಳಸ್ಕೊಳ್ತಾರೆ ಮಕ್ಕಳೇ. ಆಮೇಲೆ ಅತ್ಯಾಧುನಿಕ ಸಾರಿಗೆ ಸಂಪರ್ಕ ಸಾಧನಗಳು ಕೂಡ ಇವರು ಬಳಸ್ಕೊಳ್ತಾರೆ. ನೋಡ್ರಿ, ನಮ್ಮಲ್ಲಿ ದೊಡ್ಡ ಮಟ್ಟಿಗೆ ಏನು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂತಹ ಮದ್ದುಗುಂಡುಗಳು ವ್ಯವಸ್ಥೆ ಏನಿದೆಯೋ ಎಲ್ಲವನ್ನು ಕೂಡ ಇಲ್ಲಿಗಲ್ ಆಗಿ ಇವರು ಸಂಗ್ರಹಿಸ್ಕೊಳ್ತಾರೆ ಮಕ್ಕಳೇ. ಮಿಲಿಟರಿ ಪಡೆಯನ್ನು ಬಳಸುವ ನೋಡಿ, ಎಷ್ಟು ಮಟ್ಟಿಗೆ ಒಂದು ವಿಚಿತ್ರ ಅನ್ಸುತ್ತೆ ಅಂದರೆ, ಮಿಲಿಟರಿ ಪಡೆಗಳು ನಮ್ಮ ಬಳಸುವಂತಹ ಒಂದು ಮದ್ದುಗುಂಡುಗಳು, ಅತ್ಯಾಧುನಿಕವಾದಂತಹ ವ್ಯವಸ್ಥೆಗಳನ್ನು ಇವರು ಬಳಸ್ಕೊಂಡಿರ್ತಾರೆ. ಇವರಿಗೆಲ್ಲ ಇಲ್ಲಿಗಲ್ ಆಗಿ ಸಪ್ಲೈಗಳನ್ನು ಮಾಡ್ಕೊಂಡಿರ್ತಾರೆ ಮಕ್ಕಳೇ. ಅಂತ ಸಾರಿಗೆ ವ್ಯವಸ್ಥೆ, ಸಂಪರ್ಕ, ಮದ್ದುಗುಂಡುಗಳು ಎಲ್ಲರೂ ಕೂಡ ಅದನ್ನು ಬಳಸ್ಕೊಳ್ತಾರೆ. ಹಂಗಾಗಿ ಅವರು ಹೆದರಿಕೆ ಅನ್ನುವಂಥದ್ದು ಅವರು ಎದುರ್ಕೊಳ್ಳದೆ ಮುಂದುವರಿತಕ್ಕಂಥದ್ದು. ತಮ್ಮ ನಿರ್ದಿಷ್ಟ ಗುರಿ ಸಂಘಟನೆಗಳ ಸಾಕಷ್ಟು ಪ್ರಚಾರಗಳನ್ನು ಇವರು ಪ್ರಚಾರಗಳನ್ನು ಮಾಡ್ಕೊಳ್ತಾರೆ. ತಮ್ಮ ಒಂದು ಸಂಘಟನೆ ನಾವು ಜಾಸ್ತಿ ಇದೆ, ನಮ್ಮದು ಸ್ಟ್ರಾಂಗ್ ಇದೆ ಸಂಘಟನೆ, ತಾವು ಇಡೀ ನಮ್ಮ ಸಂಘಟನೆ ಇದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಅವರು ಇಂತಹ ದುಷ್ಕೃತ್ಯಗಳನ್ನು ಮಾಡುವ ಮೂಲಕ ತಮ್ಮ ಸಂಘಟನೆಗಳನ್ನು, ತಮ್ಮ ಗುರಿಗಳನ್ನು ಈಡೇರಿಸ್ಕೊಳ್ತಾ ಹೋಗ್ತಾರೆ. ತಾವು ಇರುವಂಥದ್ದನ್ನು ಜನರಲ್ಲಿ ಭಯವನ್ನು ಹುಟ್ಟಿಸ್ತಾರೆ. ಈ ಥರಿತ ಕೃತ್ಯಗಳನ್ನು ಮಾಡ್ತಾರೆ. ಪ್ರಚಾರ ಮಾಡ್ಕೊಳ್ಳಿಕ್ಕೆ ಈಗಿನ ಪೋಸ್ಟರ್ಗಳನ್ನ ಹೆಂಗೆ ಹಂಚ್ತೀವೋ ಹಂಗೆ ಇವರು ಇಂಥ ದುಷ್ಕೃತ್ಯಗಳನ್ನು ಮಾಡಿಬಿಟ್ಟು ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ರಸ್ತೆ ಸಾರಿಗೆ, ರೈಲ್ವೆ, ವಿಮಾನ ಮುಂತಾದಂಥ ಸರ್ಕಾರಿ ಕಚೇರಿಗಳು, ಹಾಗೆ ಕಿಕ್ಕಿರಿದ ಜನಜಂಗುಳಿ, ಮಾರುಕಟ್ಟೆ ಪ್ರದೇಶ. ಸೊ ಇವರೆಲ್ಲ ಯಾರ್ದೋ ನಿರ್ಜನ ಪ್ರದೇಶಗಳಲ್ಲಿ ಈ ಕೃತ್ಯಗಳನ್ನು ಮಾಡೋದಿಲ್ಲ ಮಕ್ಕಳು. ಅದು ವಿಚಾರ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ಇವರು ಬಳಸುವಂತಹ ಪ್ರದೇಶಗಳು ಯಾವ ಪ್ರದೇಶಗಳನ್ನ ಹೆಚ್ಚಾಗಿ ಬಳಸ್ಕೊಳ್ತಾರೆ ಅಂದರೆ ಇಂಥ ಪ್ರದೇಶಗಳು ಅಂದರೆ ಬಹುತೇಕವಾಗಿ ಜನಜಂಗುಳಿ ಹೆಚ್ಚಿರುವಂಥ ಪ್ರದೇಶಗಳು, ಅತ್ಯಂತ ಹೆಚ್ಚು ವ್ಯಾಪಾರವಾಗುವಂಥ ಕೇಂದ್ರಗಳು, ಪ್ರಮುಖ ಕಟ್ಟಡಗಳು,
ಆಮೇಲೆ ಸರ್ಕಾರಿ ಕೇಂದ್ರಗಳು, ಜನಜಂಗುಳಿ ಪ್ರದೇಶಗಳು, ಮಾರುಕಟ್ಟೆ ಇಂಥವನ್ನೇ ಮುಖ್ಯವಾಗಿ ಅವ್ರು ಟಾರ್ಗೆಟ್ ಮಾಡಿ ಕೃತ್ಯಗಳನ್ನ ನಡೆಸ್ತಾರೆ. ಯಾವುದೋ ಜನ ಇಲ್ಲದಂಥ ಪ್ರದೇಶಗಳನ್ನ ನಡೆಸಿದ್ರೆ ಅವ್ರಿಗೆ ಏನೋ ಅವ್ರಿಗೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಇಂಥ ಪ್ರದೇಶಗಳನ್ನ ಹೆಚ್ಚಾಗಿ ಅವ್ರು ಏನು ಮಾಡ್ತಾರೆ, ಬಳಸ್ಕೊಳ್ತಾರೆ. ಮಕ್ಕಳು ನೋಡಿ, ಇವರು ಏನೇನೆಲ್ಲ ಬಳಸ್ತಾರೆ ವಸ್ತುಗಳನ್ನ ಅನ್ನುವಂಥದ್ದಕ್ಕೆ ಉದಾಹರಣೆಗಳನ್ನು ಗಮನಿಸ್ಬೋದು. ನೋಡಿ, ಏನೇನೆಲ್ಲ ಬಾಂಬ್ಗಳು ಎಲ್ಲವನ್ನು ಕೂಡ ಇದು ಮಾಡಿರ್ತಕ್ಕಂಥ, ವಶಪಡಿಸ್ಕೊಂಡಿರ್ತಕ್ಕಂಥದ್ದು ನೋಡಿ. ಈ ಥರದ ಪ್ರದೇಶಗಳನ್ನು ಬಳಸ್ಕೊಂಡು ಈ ಕೃತ್ಯಗಳನ್ನು ನಡೆಸ್ತಾರೆ. ಪ್ರಚಾರ, ಈ ಭಯೋತ್ಪಾದನೆಯ ಜೊತೆಗೆ ನೋಡಿ ಅದೇ ಹೇಳ್ತಾರೆ, ಈ ಕೃತ್ಯಗಳನ್ನು ಆಗಲೇ ಹೇಳಿದೆ ನಾನು, ಈ ಕೃತ್ಯಗಳನ್ನು ಮಾಡೋ ಜೊತೆಗೆ ತಮ್ಮನ್ನು ತಾವು ಪ್ರಚಾರ ಮಾಡ್ಕೊಳ್ತಾ ಹೋಗ್ತಾರೆ. ನಾವು ನೋಡಿ ಎಷ್ಟು ನಾವು ಸ್ಟ್ರಾಂಗ್ ಇದ್ದೀವಿ, ನಾವು ಎಷ್ಟು ಭಯವನ್ನು ಭಯಾನಕರ ಅಂತೇಳಿ ಅನ್ನುವಂಥದ್ದನ್ನು ಇವರು ಪ್ರಚಾರ ಮಾಡ್ಕೊಳ್ತಾ ಹೋಗ್ತಾರೆ ಈ ಕೃತ್ಯಗಳನ್ನು ನಡೆಸ್ಕೊಂಡು ಅನ್ನುವಂಥದ್ದು ಕೂಡ. ಆಮೇಲೆ ಆತ್ಮಾಹುತಿ ದಾಳಿ, ವಿಮಾನ ಕಳ್ಳತನ, ಗುಂಡಿನ ಕಾಳಗ, ಬಾಂಬ್ ದಾಳಿ, ನಿರ್ದಿಷ್ಟ ಮುಗ್ಧ ಜನರನ್ನು ಒತ್ತೇರಿಸಿಕೊಳ್ತಕ್ಕಂಥದ್ದು ಇವೆಲ್ಲವುಗಳು ಕೂಡ ಉಗ್ರಹ ಮಿತ್ರದಲ್ಲಿ ನಡೆಯುವಂತಹ ಒಂದು ಹೀನ ಕೃತ್ಯಗಳು. ಆತ್ಮಾಹುತಿ ದಾಳಿ ಅಂದರೆ ಗೊತ್ತಲ್ಲ, ತಮ್ಮನ್ನು ತಾವು ಸ್ಫೋಟಿಸ್ಕೊಂಡು ನಮ್ಮ ಒಂದು ಗುರಿಯನ್ನು ಈಡೇರಿಸ್ಕೊಳ್ತಾರೆ. ಎಷ್ಟು ಜನ ನೋಡಿ ಉದಾಹರಣೆ, ತಮ್ಮನ್ನು ತಾವು ಬಾಂಬ್ ನೋಡಿ ಉದಾಹರಣೆ ನೋಡಿ, ಆತ್ಮಾಹುತಿ ದಾಳಿ ಉದಾಹರಣೆ, ಆ ವಿಮಾನಗಳನ್ನು ನೋಡಿ ಸಾಹಿತ್ಯ ಅಂತ ಗೊತ್ತಿದ್ರು ಕೂಡ ಕೃತ್ಯಗಳು ನಡೆಸ್ತಕ್ಕಂಥ, ವಿಮಾನ ಕಳ್ಳತನ ನೋಡಿ ಅದಕ್ಕೆ ಸಂಬಂಧಪಟ್ಟಿದ್ದು, ಗುಂಡಿನ ಕಾಳಗ, ಬಾಂಬು ದಾಳಿ ಇವೆಲ್ಲವುಗಳನ್ನು ಅವ್ರು ಮಾಡಿ ಆಮೇಲೆ ಜನರನ್ನು ಒತ್ತೆ ಹಿಡ್ಕೊಂಡು ಅವ್ರು ತಮ್ಮ ಕೃತ್ಯಗಳನ್ನು, ತಮ್ಮ ಒಂದು ಗುರಿಯನ್ನು ಈಡೇರಿಸ್ಕೊಳ್ತಕ್ಕಂಥ. ಇವ್ರನ್ನ ಬಿಡಲಿಲ್ಲ ಅಂದ್ರೆ ನಾವು ಸಾಯಿಸ್ತೀವಿ, ಇಷ್ಟು ಕೊಡಬೇಕು, ಇಷ್ಟು ಕೋಟಿ ಕೊಡಬೇಕು, ಇಂಥದ್ದು ವ್ಯವಸ್ಥೆಗಳು ಮಾಡ್ಕೊಡ್ಬೇಕು, ಈ ಥರದ್ದೆಲ್ಲ ತಮ್ಮ ಆಸೆ ಆಕಾಂಕ್ಷೆಯನ್ನು ಈಡೇರಿಸ್ಕೊಳ್ತಾರೆ ಈ ಕೃತ್ಯಗಳನ್ನು ಎಲ್ಲ ಮಾಡುವ ಮೂಲಕ. ನೋಡಿ ಇವೆಲ್ಲವನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಯಾರು? ಭಯೋತ್ಪಾದಕರು ಈ ಥರದ ಎಲ್ಲ ಕೃತ್ಯಗಳನ್ನು ಮಾಡುವಂಥ. ಆಮೇಲೆ ಜೊತೆಗೆ ನೋಡಿ, ಭಾರತ ಇಷ್ಟೇ ನೋಡಿ, ಪ್ರಪಂಚನೇ ಇದನ್ನು ಎದುರಿಸ್ತಾ ಇದೆ. ಅಂಥದ್ರಲ್ಲಿ ಭಾರತ ಇಂತಹ ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾದಂತಹ ರಾಷ್ಟ್ರ. ನಮ್ಮ ಭಾರತವು ಕೂಡ ಇದನ್ನು ಒಳಗೊಂಡಿರ್ತಕ್ಕಂಥದ್ದು. ಕಾಶ್ಮೀರ, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ ಇನ್ನು ಮುಂತಾದ ರಾಜ್ಯಗಳಲ್ಲಿ ಭಯೋತ್ಪಾದನೆ ತಲೆ ಎತ್ತುತ್ತಲೇ ಇದೆ. ಇನ್ನೂ ಕೂಡ ಇವತ್ತಿಗೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತದೆ. ಇಲ್ಲಿಗಲ್ ಆಗಿ ಎಲ್ಲ ಕೃತ್ಯಗಳು ನಡೀತಾ ಇರತಕ್ಕಂಥದ್ದು ಗಮನಿಸ್ಬೋದು ಮಕ್ಕಳೇ. 2007 ನವೆಂಬರ್ 20 ಮುಂಬೈನ ತಾಜ್ ಹೋಟೆಲ್ ಮತ್ತು ರೈಲು ನಿಲ್ದಾಣಗಳಲ್ಲಿ ದಾಳಿಯಾಗಿರ್ತಕ್ಕಂಥ, ನಾನಾಗಲೇ ಮುಂಬೈ ಹೋಟೆಲ್ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು ಅದನ್ನು ಭಾಳಷ್ಟು ವಿಸ್ಮಯಕಾರಿ, ಅದನ್ನು ಅವ್ರಿಗೆ ಸೆರೆ ಹಿಡಿದಿದ್ದು ನಿಜವಾಗ್ಲೂ ಕೂಡ. ಅಂಥ ದಾಳಿಗಳಾಗಿರ್ತಕ್ಕಂಥದ್ದು ಉಗ್ರಗಾಮಿಗಳಿಂದ. ಆಮೇಲೆ ನವದೆಹಲಿಯ ಸಂಸತ್ತಿನ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು, ಅದರ ಮೇಲೂ ದಾಳಿಯಾಗಿದೆ ಬಾಂಬ್ ದಾಳಿ. ಆಮೇಲೆ ಅಂತೆಯೇ ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯ ಮುಂತಾದ ಕಡೆಗಳಲ್ಲಿ ಇಂತಹ ವಿಧ್ವಂಸಕ ಕೃತ್ಯಗಳು ನಡೆದಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇವೆಲ್ಲ ಭಾರತದಲ್ಲಿ ಆದಂತಹ ಒಂದು ಭಯೋತ್ಪಾದಕ ಕೃತ್ಯಗಳು. ನಕ್ಸಲವಾದಿಗಳು ಭೀಕರವಾದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ನಕ್ಸಲವಾದಿಗಳನ್ನು ಅದೇ ರೀತಿ ಸಂಬಂಧಪಟ್ಟಂಥವ್ರು ಅವರು ಕೂಡ. ಆಮೇಲೆ ನಮ್ಮ ನೆರೆಯ ರಾಷ್ಟ್ರಗಳಾದಂಥ ಪಾಕಿಸ್ತಾನ, ಚೀನಾ ನಮ್ಮಲ್ಲಿ ಇಂತಹ ಭಯೋತ್ಪಾದನೆಗೆ ಸಾಕಷ್ಟು ಕುಮ್ಮಕ್ಕುಗಳನ್ನು ನೀಡಿ ನಮ್ಮ ನೆಮ್ಮದಿನ ಹಾಳು ಮಾಡ್ತಕ್ಕಂಥ, ನಮ್ಮ ದೇಶವನ್ನು ಟೀಕಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಆಗಲೇ ಹೇಳಿದೆ ನಾನು, ಪಾಕಿಸ್ತಾನ, ಈ ಚೀನಾ ಪದೇ ನಮ್ಮ ಮೇಲೆ ಭಯೋತ್ಪಾದಕರನ್ನು ಎತ್ಕಟ್ಟಿ ನಮ್ಮ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ. ಸೊ ಹೀಗೆ ತಮ್ಮ ಒಂದು ಅಭಿವೃದ್ಧಿಗೆ ಇವರನ್ನ ಬೇರೆ ದೇಶವನ್ನು ಹಾಳು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಹಂಗಾಗಿ ಇದೊಂದು ದೊಡ್ಡ ಕೆಟ್ಟ ಕೃತ್ಯ ಅಂತೇಳಿ ಸಮಸ್ಯೆಯನ್ನು ಕಾಡ್ತಾ ಇರುವಂಥ ಸಮಸ್ಯೆಗಳು ಇದು ಒಂದು ಅಂತೇಳಿ ಗುರುತಿಸ್ತೇವೆ. ಭಾರತ ತನ್ನಲ್ಲಿ ಅದೇ ರೀತಿ ಅನ್ಯರ ನೆಲದಲ್ಲಿ ಭಯೋತ್ಪಾದಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಇಂಥ ಭಯೋತ್ಪಾದಕತೆ ಸಮಾಜವನ್ನು ಕೇಡನ್ನು ಉಂಟು ಮಾಡ್ತಕ್ಕಂಥ ಕೃತ್ಯ ಅನ್ನುವಂಥ ಉದ್ದೇಶದಿಂದ ನಮ್ಮ ಭಾರತದಲ್ಲಿ ಇದನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಬೇಕನ್ನೋದ್ರ ಜೊತೆಗೆ ಪ್ರಪಂಚದಾದ್ಯಂತ ಈ ಒಂದು ಕೃತ್ಯ ಹೋಗಲಾಡಿಸ್ಬೇಕೆನ್ನುವಂಥ ಉದ್ದೇಶದಿಂದ ಅದರ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಯೋತ್ಪಾದಕತೆಯ ವಿರುದ್ಧವಾಗಿ ಆ ನಿಗ್ರಹಕ್ಕೆ ತೀವ್ರವಾದ ಪ್ರಯತ್ನಗಳು ನಡೆಸ್ತಾ ಇರ್ತಕ್ಕಂಥ ಗಮನಿಸ್ಬೋದಾಗತ್ತೆ. ಈಗ ಮೊನ್ನೆ ಮೋದಿಯವರು ನೋಡಿದ್ದೀರಿ, ಭೂತ್ಯಪಯೋಗ ಸೈನ್ಯಕ್ಕೆ ಅದನ್ನು ಒಪ್ಪಿಗೆಯನ್ನು ಕೊಟ್ಬಿಟ್ಟು ಆ ಭಯೋತ್ಪಾದಕರನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ಟಿವಿಗಳಲ್ಲಿ ನೋಡಿರ್ತೀನಿ ಮಕ್ಕಳೇ. ತನ್ಮೂಲಕ ಜನತೆಯ ಪ್ರಾಣ ಆಸ್ತಿಪಾಸ್ತಿಗಳನ್ನು ಉಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇದರಿಂದ ಜನರಿಗೂ ನೆಮ್ಮದಿ, ಆಸ್ತಿಪಾಸ್ತಿ ಕೂಡ ಉಳಿತಾಯ ಆಗುತ್ತೆ, ಅದನ್ನು ರಕ್ಷಣೆ ಆಗುತ್ತೆ ಅನ್ನುವಂಥದ್ದು ಕೂಡ. ಇಂತಹ ಭೀತಿವಾದವನ್ನು ನಿಗ್ರಹಿಸಲು ವಿಶೇಷವಾದ ಪರಿಣಿತಿ ಪಡೆದಂತಹ ಒಂದು ಪಡೆಗಳನ್ನು, ಸೈನ್ಯವನ್ನು ರಚನೆ ಮಾಡುವಂತಹ, ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ನೀಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನು ಈ ಉಗ್ರಗಾಮಿತ್ವ ವಿರುದ್ಧದ ಕಾರ್ಯಾಚರಣೆಗೆ ಬಳಸ್ಕೊಳ್ಳಲಾಗ್ತದೆ. ಇವತ್ತು ನೋಡಿ, ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಈ ಥರದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 10,000ಕ್ಕೂ ಹೆಚ್ಚು ಸೈನಿಕರನ್ನು ಅಲ್ಲಿ ಬಳಸ್ಕೊಂಡಿದ್ದಾರೆ. ಅದನ್ನು ಇಂತಹ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಂಗಾಗಿ ಕೆಲವೊಂದ್ಸರಿ ರಕ್ಷಣಾ ಪಡೆಗಳನ್ನು ಇದಕ್ಕೆ ಒಂದು ನಿಗ್ರಹ ಮಾಡಲಿಕ್ಕೆ ಬಳಸ್ಕೊಳ್ತಾರೆ. ಶಾಂತಿ ಪ್ರಿಯ ರಾಷ್ಟ್ರವೆನಿಸಿದಂಥ ನಾವು ಭಯೋತ್ಪಾದಕತೆಯನ್ನು ವಿರೋಧಿಸುತ್ತೇವೆ ಹೊರತು ಅದನ್ನು ಪ್ರಚೋದಿಸೋದಿಲ್ಲ ಅನ್ನುವಂಥದ್ದು ಕೂಡ. ಹೀಗಾಗಿ ಮನುಕುಲದ ಇತಿಹಾಸವನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದು ಸತ್ಯ ಗೊತ್ತಾಗುತ್ತೆ ಮಕ್ಕಳೇ. ಹಿಂಸೆ, ಭಯೋತ್ಪಾದನೆಯಿಂದ ಯಾವುದೇ ರೀತಿಯ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಅದರ ವಿರುದ್ಧವಾಗಿ ಸತ್ಯ, ಅಹಿಂಸೆ, ಪ್ರೇಮ, ತ್ಯಾಗಗಳಿಂದ ಸಾಧಿಸಿದ್ದೇ ನಾವು ಇವತ್ತಿಗೂ ಉಳಿಸ್ಕೊಂಡಿರೋದು, ಅದನ್ನು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಭಯೋತ್ಪಾದನೆ, ಹಿಂಸೆಯನ್ನು ನಾವು ಬಿಟ್ಟು ಪ್ರೀತಿ, ವಿಶ್ವಾಸ, ಸಹನೆ, ಪ್ರೇಮಗಳಿಂದ ಬದುಕುವಂತಹ ಒಂದು ಪರಿಪಾಠವನ್ನು ಗಮನಿಸ್ಕೋಬೇಕು. ನಮಗೆ ತೀರಾ ಹತ್ತಿರವಾದಂತಹ ತಿಳಿಯುವಂಥದ್ದು ಅಂಶಗಳು ಏನಪ್ಪ ಅಂದರೆ, ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲರೂ ಕೂಡ ಹಿಂಸಾ ಮಾರ್ಗದಿಂದ ಕೊಂದರೂ ಕೂಡ ಶಾಂತಿಗಾಗಿ ಹೋರಾಟ ಮಾಡಿದ್ದನ್ನು ಇತಿಹಾಸದಿಂದ ಅಳಿಸಲಾಗಲಿಕ್ಕಾಗಿಲ್ಲ ನೋಡಿ. ಅವರೆಲ್ಲರೂ ಕೂಡ ಒಳ್ಳೆಯ ಕೆಲಸಕ್ಕೆ ಹೋರಾಟವನ್ನು ಮಾಡಿದರು. ಸೊ ಇಷ್ಟಿರಲಿ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ನಾವು ಅದರ ಬಗ್ಗೆ ಗಮನಿಸೋಣ. ಧನ್ಯವಾದ.